ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಮತ ಸುಧಾರಣೆಯ ಕಾರಣ ಪರಿಣಾಮಗಳು, ಮತ ಸುಧಾರಣೆಯ ಒಂದನೆಯ ಹಂತ, ಮಾರ್ಟಿನ್ ಲೂಥರ್ನ ಜೀವನ ಮತ್ತು ಬೋಧನೆಗಳು ಅಥವಾ ಪ್ರೊಟೆಸ್ಟೆಂಟ್ ಚಳವಳಿ, ಎರಡನೆಯ ಹಂತ ಪ್ರತಿ ಸುಧಾರಣೆ ಮತ್ತು ಅದರ ಹಂತಗಳನ್ನು ಕುರಿತಾಗಿ ತಿಳಿದುಕೊಂಡಿದ್ದೆವು. ಇಂದಿನ ತರಗತಿಯಲ್ಲಿ ನಾವು ನಿಮ್ಮ 8ನೆಯ ಅಧ್ಯಾಯ ಪ್ರಪಂಚ ಕ್ರಾಂತಿಗಳ ಕುರಿತಾಗಿ ತಿಳಿದುಕೊಳ್ಳೋಣ. ವಿಲ್ ಡುರಾಂಟ್ ತಿಳಿಸುವಂತೆ ಎಲ್ಲ ರಾಜಕೀಯ ಕ್ರಾಂತಿಗಳಿಗಿಂತಲೂ ಶ್ರೇಷ್ಠವಾದಂತಹ ಕ್ರಾಂತಿ ಯಾವುದು ಅಂತ ಹೇಳಿದ್ರೆ ಧಾರ್ಮಿಕ ಕ್ರಾಂತಿ ಅಥವಾ ಮತ ಸುಧಾರಣೆ ಅಂತೇಳಿ ಕರೀತಾರೆ. ಈ ಮತ ಸುಧಾರಣೆಯ ನಂತರ ಮತ್ತು ಭೌಗೋಳಿಕ ಅನ್ವೇಷಣೆ, ಪುನರುಜ್ಜೀವನ ಚಳುವಳಿ ನಡೆದ ನಂತರ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಕಷ್ಟು ಬೆಳವಣಿಗೆ ಅಂತ ಕಾಣುತ್ತಾಯಿತು. ಈ ಬೆಳವಣಿಗೆಯು ಅನೇಕ ಕ್ರಾಂತಿಗಳಿಗೆ ಕಾರಣವಾಗಿದೆ. ಆ ಕ್ರಾಂತಿಗಳ ಪರಿಣಾಮವಾಗಿ ಅನೇಕ ಘಟನೆಗಳು ವಿಶ್ವದಲ್ಲಿ ನಡೀತವೆ. ಅವುಗಳಲ್ಲಿ ಮೊದಲನೇದಾಗಿ ಕೈಗಾರಿಕಾ ಕ್ರಾಂತಿ, ಎರಡನೇದು ಅಮೇರಿಕಾ ಕ್ರಾಂತಿ, ಮೂರನೇದು ಫ್ರಾನ್ಸಿನ ಮಹಾಕ್ರಾಂತಿ, ನಾಲ್ಕನೇದು ರಷ್ಯಾ ಕ್ರಾಂತಿ. ಹೀಗೆ ಅನೇಕ ಕ್ರಾಂತಿಗಳು ಅಂತಕ್ಕಂಥವು ಈ ಆಧುನಿಕ ಯುಗದ ಆರಂಭದ ಕಾಲಘಟ್ಟದಲ್ಲಿ ಆಗ್ತವೆ. 1750ರಿಂದ 1917ರ ಕಾಲಾವಧಿಯಲ್ಲಿ ಅಮೆರಿಕ ಹಾಗೂ ಯುರೋಪ್ನಲ್ಲಿ ಹಲವು ಕ್ರಾಂತಿಗಳು ಹಾಗೂ ರಾಷ್ಟ್ರೀಯತೆಯ ಉಗಮ ಎಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಕ್ರಾಂತಿಯ ಅರ್ಥ, ಕ್ರಾಂತಿ ಎಂದರೇನು ಎಂಬುದನ್ನು ತಿಳ್ಕೊಳ್ಳೋದಾದರೆ, ಕ್ರಾಂತಿ ಎಂಬ ಪದ ಇಂಗ್ಲಿಷ್ ಭಾಷೆಯ ರೆವಲ್ಯೂಷನ್ ಎಂಬ ಪದದ ಮೂಲದಿಂದ ಬಂದಿದೆ. ರೆವಲ್ಯೂಷನ್ ಎಂಬ ಪದದ ಅನುವಾದವೇ ಕನ್ನಡದ ಕ್ರಾಂತಿ ಅಂತ ಕನ್ನಡ. ಈ ಇಂಗ್ಲಿಶಿನ ರೆವಲ್ಯೂಷನ್ ಎಂಬ ಪದ ಲ್ಯಾಟಿನ್ ಭಾಷೆಯ ರೆವಲ್ಯೂಷಿಯೋ ಎಂಬ ಪದದಿಂದ ಬಂದಿದೆ. ರೆವಲ್ಯೂಷಿಯೋ ಎಂದರೆ ಸಂಪೂರ್ಣ ಬದಲಾವಣೆ ಎಂದರ್ಥ. ಕ್ರಾಂತಿ ಅಂತ ಹೇಳಿದ್ರೆ ಸಂಪೂರ್ಣ ಬದಲಾವಣೆ ಎಂದರ್ಥ. ಅಲ್ಪ ಕಾಲದಲ್ಲಿ ಅಂದರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಆಡಳಿತ ಮತ್ತು ಸಂಘಟನಾತ್ಮಕ ರೂಪುರೇಷೆಗಳಲ್ಲಿ ಕಂಡುಬರ್ತಕ್ಕಂಥ ಮೂಲಭೂತವಾದಂತಹ ಬದಲಾವಣೆಯನ್ನ ಕ್ರಾಂತಿ ಒಳಗೊಂಡಿರುತ್ತದೆ. ಕಡಿಮೆ ಸಮಯದಲ್ಲಿ ಆಡಳಿತ ಮತ್ತು ಸಂಘಟನಾತ್ಮಕ ರೂಪುರೇಷೆಗಳಲ್ಲಿ ಕಂಡುಬರ್ತಕ್ಕಂಥ ಮೂಲಭೂತವಾದಂತಹ ಬದಲಾವಣೆಗಳನ್ನು ಈ ಕ್ರಾಂತಿಯು ಒಳಗೊಂಡಿರುತ್ತದೆ. ಮಾನವನ ಇತಿಹಾಸದಲ್ಲಿ ಈ ಕ್ರಾಂತಿಗಳು ಅತ್ಯಂತ ಕಡಿಮೆ ಅವಧಿಯಲ್ಲಿ ನಡೆದಿದೆ ಮತ್ತು ಪ್ರಪಂಚದಾದ್ಯಂತ ಇಂದಿಗೂ ಸಹ ಅನೇಕ ಕ್ರಾಂತಿಗಳು ನಡೀತಾ ಇರತಕ್ಕಂಥದ್ದನ್ನು ಕಾಣಬಹುದಾಗಿದೆ. ಇವುಗಳ ಕ್ರಮ, ಅವಧಿ ಮತ್ತು ಪ್ರೇರೇಪಿಸುವ ವಿಚಾರಗಳು ಏನಿವೆ ಅವು ಒಂದು ದೇಶಕ್ಕಿಂತ ಮತ್ತೊಂದು ದೇಶದಲ್ಲಿ ಭಿನ್ನವಾಗಿ ಕಂಡುಬರುತ್ತವೆ. ಹಾಗೆಯೇ ಇವುಗಳ ಪರಿಣಾಮ ಸಂಸ್ಕೃತಿ, ಆರ್ಥಿಕತೆ ಮತ್ತು ಸಾಮಾಜಿಕ ರಾಜಕೀಯ ಸಂಸ್ಥೆಗಳನ್ನು ಪ್ರಮುಖ ಬದಲಾವಣೆಗಳಿಗೆ ಒಳಪಡಿಸಿದೆ. ಅಂದರೆ ಕ್ರಾಂತಿ ಅಂತಕ್ಕಂಥದ್ದು ಸಂಪೂರ್ಣ ಬದಲಾವಣೆಗೆ ಕಾರಣವಾಗುತ್ತದೆ. ಯಾವುದು ಸಂಪೂರ್ಣ ಬದಲಾವಣೆಗೆ ಕಾರಣವಾಗುತ್ತದೆಯೋ ಅದನ್ನೇ ನಾವೇನಂತ ಕರಿತೇವೆ ಅಂತ ಹೇಳಿದ್ರೆ ಕ್ರಾಂತಿ ಅಂತೇಳಿ ಕರಿತೇವೆ. ಈ ಕ್ರಾಂತಿಯು ಮಾನವನ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಎಲ್ಲ ಕ್ಷೇತ್ರಗಳ ಮೇಲೂ ತನ್ನ ಪ್ರಭಾವ ಎಂಬುದನ್ನು
ಬೀರಿದೆ. ಇನ್ನು ನಾನು ಆಗ್ಲೇ ಹೇಳಿದೆ, 1750ರಿಂದ 1917ರವರೆಗೆ ಅಮೆರಿಕ ಮತ್ತು ಯುರೋಪ್ನಲ್ಲಿ ಅನೇಕ ಕ್ರಾಂತಿಗಳು ಅಂತಕ್ಕಂಥವು ನಡೆದಿವೆ. ಇವು ಅಮೆರಿಕ ಮತ್ತು ಯುರೋಪಿನ ಆರ್ಥಿಕ, ಸಾಮಾಜಿಕ, ರಾಜಕೀಯ ಬದಲಾವಣೆಗಳಿಗೆ ಕಾರಣವಾಗಿವೆ. ಈ ಪ್ರಕ್ರಿಯೆ ಅಂತಕ್ಕಂಥದ್ದು ಮಾನವನ ಜನಾಂಗದಲ್ಲಿ ಒಂದು ಮೈಲಿಗಲ್ಲು ಎಂದೇ ಕರೆಯಬಹುದಾಗಿದೆ. ಇಂದಿನ ತರಗತಿಯಲ್ಲಿ ನಾವು ಅಂತಹ ಕ್ರಾಂತಿಗಳ ಕುರಿತಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕೈಗಾರಿಕಾ ಕ್ರಾಂತಿ. ಕೈಗಾರಿಕಾ ಕ್ರಾಂತಿ ಇದರ ಕಾಲ 1750ರಿಂದ 1850 ಸುಮಾರು ಒಂದು ಶತಮಾನಗಳ ಕಾಲ ಈ ಒಂದು ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಯುರೋಪಿನ ರಾಷ್ಟ್ರಗಳಲ್ಲಿ ನಡೆಯಿತು. ಈ ಕ್ರಾಂತಿಯಿಂದಾಗಿ ಕೃಷಿ, ಉತ್ಪಾದನೆ, ಗಣಿಗಾರಿಕೆ, ಸಾರಿಗೆ ಹಾಗೂ ತಂತ್ರಜ್ಞಾನದಲ್ಲಿ ಬದಲಾವಣೆಗಳನ್ನು ವಿಶ್ವ ಕಾಣಬೇಕಾಯಿತು. ಈ ಕಾಲದ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಸ್ಥಿತಿಗತಿಗಳ ಮೇಲೆ ಕೈಗಾರಿಕಾ ಕ್ರಾಂತಿ ತನ್ನದೇ ಆದ ಪರಿಣಾಮವನ್ನು ಬೀರಿದೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಆದ ಈ ಕ್ರಾಂತಿಯು ಪ್ರಪಂಚವು ಇನ್ನೂ ಸನ್ನದ್ಧವಾಗಿಲ್ಲ. 18ನೇ ಶತಮಾನದ ಪ್ರಥಮಾರ್ಧದಲ್ಲಾದಂತಹ ಈ ಕೈಗಾರಿಕಾ ಕ್ರಾಂತಿ ಅಂತ ಕರೆದರೆ ಈ ಕ್ರಾಂತಿಗೆ ಪ್ರಪಂಚ ಇನ್ನೂ ಸಂಪೂರ್ಣವಾಗಿ ಸಿದ್ಧವಾಗಿರಲಿಲ್ಲ. ಹಾಗಾಗಿನೇ ಈ ಕ್ರಾಂತಿಯು ರಾಜಕೀಯವೂ ಅಲ್ಲದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸ್ವರೂಪದ್ದು ಆಗಿರದೆ ಇದು ಅಸ್ತಿತ್ವದಲ್ಲಿರುವಾಗ, ಈ ಕ್ರಾಂತಿ ನಡೆಯುತ್ತಿದ್ದಂತಹ ವೇಳೆಯಲ್ಲಿ ಅನೇಕ ಪರಿಣಾಮಗಳಿಗೆ ಕಾರಣವಾಗಿದೆ. ಹಾಗೇನೆ ಇದೊಂದು ಆರ್ಥಿಕ ಕ್ರಾಂತಿಯಾಗಿತ್ತು. ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಒಂದು ಆರ್ಥಿಕ ಕ್ರಾಂತಿಯಾಗಿದೆ. ಈ ಕ್ರಾಂತಿಯು ಮೊದಲು ಇಂಗ್ಲೆಂಡ್ನಲ್ಲಿ ಆರಂಭವಾಗಿ, ಈ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಮೊದಲು ಇಂಗ್ಲೆಂಡ್ನಲ್ಲಿ ಆರಂಭವಾಯಿತು. ಇಂಗ್ಲೆಂಡ್ನಲ್ಲಿ ಆರಂಭವಾದಂತಹ ಈ ಕ್ರಾಂತಿ ಕಾಲಾನಂತರದಲ್ಲಿ ಪಶ್ಚಿಮ ಯುರೋಪ್, ಉತ್ತರ ಅಮೇರಿಕ, ಜಪಾನ್ ಮತ್ತು ಕೊನೆಗೆ ಪ್ರಪಂಚದ ಇತರೆ ಭಾಗಗಳಿಗೂ ಹರಡಿತು. ಹೀಗೆ ಕೈಗಾರಿಕಾ ಕ್ರಾಂತಿ ಮೊದಲು ಎಲ್ಲಿ ಆರಂಭ ಆಯಿತು ಅಂತ ಹೇಳಿದ್ರೆ ಅದು ಇಂಗ್ಲೆಂಡಿನಲ್ಲಿಯೇ ಆರಂಭವಾಯಿತು. ಈ ಕ್ರಾಂತಿ ಮಾನವನ ದೈನಂದಿನ ಜೀವನದ ಹೆಚ್ಚು ಕಡಿಮೆ ಎಲ್ಲ ಮಗ್ಗಲುಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ತನ್ನ ಪ್ರಭಾವವನ್ನು ಬೀರಿದೆ. ಮಾನವನ ಜೀವನದ ಪ್ರತಿಯೊಂದು ಆಯಾಮದ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ತನ್ನ ಪ್ರಭಾವವನ್ನು ಬೀರಿದೆ. ಅದರಲ್ಲೂ ಪ್ರಮುಖವಾಗಿ ಮಾನವನ ಸರಾಸರಿ ಆದಾಯ, ಅದರಲ್ಲೂ ಯಾವುದರ ಮೇಲೆ ಹೆಚ್ಚು ಪ್ರಭಾವವನ್ನು ಬೀರ್ತು ಅಂತಂದರೆ ಮಾನವನ ಸರಾಸರಿ ಆದಾಯ ಮತ್ತು ಜನಸಂಖ್ಯೆಯ ಬೆಳವಣಿಗೆಯಲ್ಲಿ ಹಿಂದೆಂದೂ ಕಾಣದಂತಹ ಪ್ರಗತಿ ಅಂತಕ್ಕಂಥದ್ದು ಈ ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಉಂಟಾಯಿತು. 18ನೇ ಶತಮಾನದ ಮುಂದಿನ 200 ವರ್ಷಗಳಲ್ಲಿ ಪ್ರಪಂಚದ ಸರಾಸರಿ ಆದಾಯ 10 ಪಟ್ಟು ಹೆಚ್ಚಾಯಿತು. ಹಾಗೆಯೇ ಜನಸಂಖ್ಯೆಯಲ್ಲಿ 6 ಪಟ್ಟು ಹೆಚ್ಚಿತು. ಹೀಗೆ ಆದಾಯದಲ್ಲಿ 10 ಪಟ್ಟು, ಜನಸಂಖ್ಯೆಯಲ್ಲಿ 6 ಪಟ್ಟು ಹೆಚ್ಚಾಯಿತು. ಕೈಗಾರಿಕಾ ಕ್ರಾಂತಿಯು ಜಗತ್ತಿನ ವಸ್ತುಗಳ ಜಾಗತಿಕ ಉತ್ಪಾದನೆಯ ವಿಧಾನದಲ್ಲಿ ಬದಲಾವಣೆಯನ್ನು ತಂತು. ವಸ್ತುಗಳ ಉತ್ಪಾದನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಅಂತಕ್ಕಂಥವು
ಉಂಟಾದವು. ಕೃಷಿಕ ಸಮಾಜವನ್ನ ಕೈಗಾರಿಕಾ ಹಾಗೂ ಉತ್ಪಾದಕ ಸಮಾಜವನ್ನಾಗಿ ಈ ಕ್ರಾಂತಿಯು ಬದಲಾಯಿಸಿತು. ಕೃಷಿಕ ಸಮಾಜ ಅಂತ ಕನ್ನದೇನಿತ್ತು, ಆ ಕೃಷಿಕ ಸಮಾಜವನ್ನ ಈ ಕ್ರಾಂತಿಯು ಕೈಗಾರಿಕಾ ಮತ್ತು ಉತ್ಪಾದಕ ಸಮಾಜವನ್ನಾಗಿ ಪರಿವರ್ತನೆ ಅಂತಕ್ಕನ್ನೋದನ್ನ ಮಾಡಿತು. ಆಗಿನ ಕಾಲದಲ್ಲಿ ಬಟ್ಟೆಗೆ ಹೆಚ್ಚಿನ ಬೇಡಿಕೆ ಇತ್ತು. ಹಾಗಾಗಿನೇ ಜವಳಿ ಕ್ಷೇತ್ರದಲ್ಲಿ ಮೊದಲು ಕೈಗಾರಿಕಾ ಕ್ರಾಂತಿ ಅಂತಕ್ಕನ್ನೋದು ಆರಂಭ ಆಗುತ್ತೆ. ಆ ನಂತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಕೈಗಾರಿಕಾ ಕ್ರಾಂತಿ ಅಂತಕ್ಕನ್ನೋದು ನಡೆಯಿತು. ಈ ಎಲ್ಲ ಕೈಗಾರಿಕಾ ಕ್ರಾಂತಿಗೆ ಬ್ರಿಟನ್ ಅಥವಾ ಇಂಗ್ಲೆಂಡ್ ದೇಶ ಅಂತಕ್ಕನ್ನೋದು ಭದ್ರವಾದಂತಹ ಬುನಾದಿಯನ್ನ ಹಾಕಿಕೊಡ್ತು. ಹಾಗಾಗಿನೇ ಬ್ರಿಟನ್ನಲ್ಲಿಯೇ ಇಂಗ್ಲೆಂಡ್ನಲ್ಲಿಯೇ ಮೊದಲ ಕೈಗಾರಿಕಾ ಕ್ರಾಂತಿ ಜವಳಿ ಕ್ಷೇತ್ರದಲ್ಲಿ ಆರಂಭಗೊಂಡು ನಂತರ ಇತರ ಕ್ಷೇತ್ರಗಳಿಗೆ ಅದು ವಿಸ್ತರಣೆಯನ್ನ ಪಡೆದುಕೊಳ್ತು. ನಿಮಗೆ ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತೇನೆ. ಇಂಗ್ಲೆಂಡ್ನಲ್ಲಿಯೇ ಬ್ರಿಟನ್ನಲ್ಲಿಯೇ ಕೈಗಾರಿಕಾ ಕ್ರಾಂತಿ ನಡೆಯಲು 2 ಕಾರಣಗಳನ್ನು ತಿಳಿಸಿ ಅಂತೇಳಿ. ಏಕೆಂದ್ರೆ ಇಂಗ್ಲೆಂಡಿನಲ್ಲಿಯೇ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಮೊದಲು ಆರಂಭ ಆಯಿತು. ಕೈಗಾರೀಕರಣ ಪ್ರಕ್ರಿಯೆಯನ್ನು ಆರಂಭಿಸಿದಂತಹ ಯುರೋಪಿನ ಪ್ರಥಮ ರಾಷ್ಟ್ರವೇ ಬ್ರಿಟನ್ ಅಥವಾ ಇಂಗ್ಲೆಂಡ್ ದೇಶ. ಯುರೋಪಿನ ಇತರೆ ರಾಷ್ಟ್ರಗಳಿಗಿಂತಲೂ ಇಂಗ್ಲೆಂಡ್ ರಾಷ್ಟ್ರವು ಮುಂಚೂಣಿಯಲ್ಲಿತ್ತು. ಹಾಗಾಗಿಯೇ ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಿನಲ್ಲಿಯೇ ಮೊದಲು ನಡೆಯಿತು. ಅದಕ್ಕೆ ಕಾರಣಗಳನ್ನು ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ರಾಜಕೀಯ ಸ್ಥಿರತೆ. 1668ರಲ್ಲಿ ಇಂಗ್ಲೆಂಡ್ನಲ್ಲಿ ಕ್ರಾಂತಿ ನಡೆಯುತ್ತೆ. 1668ರಲ್ಲಿ ಈ ಕ್ರಾಂತಿಯ ನಂತರ ಇಂಗ್ಲೆಂಡ್ನಲ್ಲಿ ಸ್ಥಿರ ಸರ್ಕಾರದ ಸ್ಥಾಪನೆಯಾಗುತ್ತೆ. ಯಾವ ರಾಷ್ಟ್ರದಲ್ಲಿ ರಾಜಕೀಯ ಸ್ಥಿರತೆ ಇರುತ್ತೋ ಆ ರಾಷ್ಟ್ರ ಬಹಳ ಬೇಗ ಅಭಿವೃದ್ಧಿ ಅಂತಕ್ಕನ್ನೋದನ್ನ ಸಾಧಿಸುತ್ತೆ. ಆ ರಾಜಕೀಯ ಸ್ಥಿರತೆಯೇ ಇಂಗ್ಲೆಂಡ್ ಕೈಗಾರಿಕಾ ಕ್ರಾಂತಿಯನ್ನು ನಡೆಸಲು ಪ್ರೇರಣೆ ಅಂತಕ್ಕನ್ನೋದನ್ನ ಕೊಡ್ತು. ಹೀಗೆ ಇಂಗ್ಲೆಂಡಿನಲ್ಲಿಯೇ ಕೈಗಾರಿಕಾ ಕ್ರಾಂತಿ ಆರಂಭ ಆಗಲಿಕ್ಕೆ ಮೊದಲ ಕಾರಣ ಯಾವುದು ಅಂತ ಹೇಳಿದ್ರೆ ಇಂಗ್ಲೆಂಡಿನಲ್ಲಿದ್ದಂತಹ ರಾಜಕೀಯ ಸ್ಥಿರತೆ ಅಂತಕ್ಕಂಥ. ಇನ್ನು 2ನೆಯ ಕಾರಣ ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ಹಣಕಾಸಿನ ಸ್ಥಿತಿ. ಉಳಿದ ಯುರೋಪ್ ರಾಷ್ಟ್ರಗಳಿಗೆ ಹೋಲಿಸಿಕೊಂಡ್ರೆ ಇಂಗ್ಲೆಂಡ್ ಆರ್ಥಿಕವಾಗಿ ಬಲಿಷ್ಠವಾದಂತಹ ದೇಶವಾಗಿತ್ತು. ಅದೊಂದು ಬಂಡವಾಳಶಾಹಿ ರಾಷ್ಟ್ರವಾಗಿತ್ತು. ತನ್ನಲ್ಲಿದ್ದಂತಹ ಬಂಡವಾಳವನ್ನು ಅದು ಕೈಗಾರಿಕಾ ಕ್ಷೇತ್ರದಲ್ಲಿ ತೊಡಗಿಸುತ್ತೆ. ಹಾಗಾಗಿನೇ ಮೊದಲು ಕೈಗಾರಿಕಾ ಕ್ರಾಂತಿ ಎಲ್ಲಿ ನಡೀತು ಅಂತ ಹೇಳಿದ್ರೆ ಇಂಗ್ಲೆಂಡಿನಲ್ಲಿಯೇ ನಡೆಯಿತು. ಹೀಗೆ ರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆ ಹಾಗೂ ಕಡಿಮೆ ಬಡ್ಡಿ ದರದಲ್ಲಿ ಹಣವನ್ನು ತೊಡಗಿಸಿದ ರಾಷ್ಟ್ರಗಳಲ್ಲಿ ಇಂಗ್ಲೆಂಡೇ ಪ್ರಥಮವಾಗಿತ್ತು. ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ನೀಡಿತು. ಬಂಡವಾಳಶಾಹಿ ರಾಷ್ಟ್ರವಾಗಿ ಅದು ಹೊರಹೊಮ್ಮಿತು. ಯಾವಾಗ ಆರ್ಥಿಕ ನೆರವು ಅಂತಕ್ಕನ್ನೋದು ಸಿಕ್ತೋ ಆಗ ಕೈಗಾರಿಕಾ ಕ್ರಾಂತಿ ಅಂತಕ್ಕನ್ನೋದು ಇಂಗ್ಲೆಂಡ್ನಲ್ಲಿ ನಡೆಯಿತು. ಹೀಗೆ ಬ್ಯಾಂಕಿಂಗ್ ವ್ಯವಸ್ಥೆಯ ಸುಧಾರಣೆ ಅಥವಾ ಇಂಗ್ಲೆಂಡ್ ಅಂತಕ್ಕನ್ನೋದು ಬಂಡವಾಳಶಾಹಿ ರಾಷ್ಟ್ರವಾಗಿದ್ದೇ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆಯಲು 2ನೆಯ ಕಾರಣವಾಗಿದೆ. ಇನ್ನು 3ನೇದು ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು, ಸಂಪನ್ಮೂಲಗಳು ಅಂತಕ್ಕಂಥವು ಬೇಕು. ಅಂತಹ ಸಂಪನ್ಮೂಲ ಇಂಗ್ಲೆಂಡಿನಲ್ಲಿ ಹೇರಳವಾಗಿ ದೊರೀತಾ ಇತ್ತು. ಉದಾಹರಣೆಗೆ ಹೇಳಿದರೆ ಕಲ್ಲಿದ್ದಲು ಮತ್ತು ಕಬ್ಬಿಣದಂತಹ
ನೈಸರ್ಗಿಕ ಸಂಪನ್ಮೂಲಗಳು ಹೇರಳವಾಗಿ ಇಂಗ್ಲೆಂಡ್ನಲ್ಲಿತ್ತು. ಹಾಗಾಗಿನೇ ಇಂಗ್ಲೆಂಡಿನಲ್ಲಿಯೇ ಮೊದಲ ಕೈಗಾರಿಕಾ ಕ್ರಾಂತಿ ಅಂತ ನಡೆಯಿತು. ಹೀಗೆ ಇಂಗ್ಲೆಂಡಿನಲ್ಲಿಯೇ ಕೈಗಾರಿಕಾ ಕ್ರಾಂತಿ ನಡೆಯಲು ಕಾರಣವಾದ ಮೂರನೇ ಅಂಶ ಯಾವುದು ಅಂತಂದರೆ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಎಂತಕ್ಕಂಥದ್ದು. ಇನ್ನು ನಾಲ್ಕನೆಯ ಕಾರಣ ಉತ್ತಮ ಆರೋಗ್ಯ. ಇಂಗ್ಲೆಂಡ್ನಲ್ಲಿ ಉತ್ತಮ ಆರೋಗ್ಯ ಸೌಲಭ್ಯಗಳು ಅಂತಕ್ಕಂಥವು ಇದ್ವು. ಪೌಷ್ಟಿಕವಾದಂತಹ ಆಹಾರವನ್ನು ಅವರು ಸೇವನೆ ಅಂತಕ್ಕಂಥದನ್ನ ಮಾಡ್ತಾ ಇದ್ರು. ಹಾಗಾಗಿ ಮರಣ ಪ್ರಮಾಣ ಕಡಿಮೆ ಇತ್ತು. ಈ ಮರಣ ಪ್ರಮಾಣ ಕಡಿಮೆಯಾದಾಗ ಜನಸಂಖ್ಯೆ ಏನಾಗುತ್ತೆ ಅಂತಂದರೆ ಹೆಚ್ಚಳವಾಗುತ್ತೆ. ಹೇರಳವಾದಂತಹ ಜನಸಂಖ್ಯೆ ಅಂತಕ್ಕಂಥದ್ದು ಇಂಗ್ಲೆಂಡ್ನಲ್ಲಿ ಇತ್ತು. ಯಾವಾಗ ಜನಸಂಖ್ಯೆ ಹೆಚ್ಚಾಗುತ್ತೋ ಆಗ ನಿರುದ್ಯೋಗದ ಸಮಸ್ಯೆ ಎದುರಾಗುತ್ತೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಾದಾಗ ಕಡಿಮೆ ಕೂಲಿಗೆ ವೇತನಕ್ಕೆ ದುಡಿಯುವ ಯುವಕ ವರ್ಗ ಎಂತಕ್ಕಂಥದ್ದು ದೊರೆಯುತ್ತೆ. ಹಾಗೆ ಇಂಗ್ಲೆಂಡ್ನಲ್ಲಿ ಉದ್ಯೋಗಕ್ಕಾಗಿ ಪರಿತಪಿಸ್ತಾ ಇದ್ದಂಥ ಯುವ ಶಕ್ತಿ ಅಂತಕ್ಕಂಥದ್ದು ಇತ್ತು. ಶ್ರಮಿಕ ಶಕ್ತಿ ಅಂತಕ್ಕಂಥದ್ದು ಇತ್ತು. ದುಡಿಯುವ ಕೈಗಳು ಇದ್ವು, ಆದರೆ ಅವರಿಗೆ ಕೆಲಸ ಅಂತಕ್ಕಂಥದ್ದು ಬೇಕಾಗಿತ್ತು. ಹಾಗೆಯೇ ಇಂಗ್ಲೆಂಡ್ ಅಂತಕ್ಕಂಥದ್ದು ಆ ದುಡಿಯುವ ಕೈಗಳಿಗೆ ಕೆಲಸವನ್ನು ನೀಡಲಿಕ್ಕಾಗಿಯೇ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿಗೆ ಸಿದ್ಧತೆಗಳನ್ನು ನಡೆಸುತ್ತೆ. ಹಾಗಾಗಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ನಡೆಯುತ್ತೆ. ಈಗ ಉತ್ತಮ ಆರೋಗ್ಯ ಸೌಲಭ್ಯವೇ ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆಯಲು ಕಾರಣವಾಯಿತು. ಇನ್ನೂ ಅನೇಕ ಕಾರಣಗಳನ್ನು ನಾವು ನೀಡಬಹುದು. ಪರೀಕ್ಷೆಯಲ್ಲಿ 2 ಅಂಕಕ್ಕೆ ಮಾತ್ರ ಈ ಪ್ರಶ್ನೆಯನ್ನು ಕೇಳೋದ್ರಿಂದಾಗಿ ಯಾವುದಾದ್ರೂ 2 ಅಂಶಗಳನ್ನು ನೀವು ನೆನಪಿನಲ್ಲಿಟ್ಟುಕೊಂಡು ಬರೆದ್ರೆ ಸಾಕಾಗುತ್ತೆ. ಬ್ರಿಟನ್ನಲ್ಲಿಯೇ ಕೈಗಾರಿಕಾ ಕ್ರಾಂತಿ ನಡೆಯಲು ಕಾರಣಗಳು. ಮೊದಲನೇದಾಗಿ ಇಂಗ್ಲೆಂಡ್ನಲ್ಲಿ ಇದ್ದಂತಹ ರಾಜಕೀಯ ಸ್ಥಿರತೆ. ಎರಡನೇದಾಗಿ ಇಂಗ್ಲೆಂಡ್ ಬಂಡವಾಳಶಾಹಿ ರಾಷ್ಟ್ರವಾಗಿದ್ದು. ಮೂರನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ. ನಾಲ್ಕನೇದಾಗಿ ಉತ್ತಮ ಆರೋಗ್ಯ ಸೌಲಭ್ಯ. ಈ 4 ಅಂಶಗಳಲ್ಲಿ ಯಾವುದಾದ್ರೂ 2 ನೀವು ಬರೀರಿ. ಇನ್ನು ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಯಾವ ಕ್ಷೇತ್ರಗಳಲ್ಲಿ ಆಯಿತು, ಹೇಗೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥ ನಡೀತು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಮೊದಲದಾಗಿ ತಾಂತ್ರಿಕ ಅಭಿವೃದ್ಧಿ. ತಾಂತ್ರಿಕ ಅಭಿವೃದ್ಧಿ ಕೈಗಾರಿಕಾ ಕ್ರಾಂತಿ ನಡೆಯಲು ಕಾರಣವಾಗಿದೆ ಈ ತಾಂತ್ರಿಕ ಅಭಿವೃದ್ಧಿ ಅಂತಕ್ಕಂಥ. ತಾಂತ್ರಿಕ ಅಭಿವೃದ್ಧಿಯು ಹಲವಾರು ಕ್ಷೇತ್ರಗಳಲ್ಲಿ ಆಯಿತು. ಅದರಲ್ಲಿ ಮೊದಲನೇದು ಜವಳಿ ಕ್ಷೇತ್ರ. ಜವಳಿ ಕ್ಷೇತ್ರ. ಜವಳಿ ಕ್ಷೇತ್ರದಲ್ಲಿ ಹೊಸ ಯಂತ್ರಗಳು ಅಂತಕ್ಕಂಥವು ಸಂಶೋಧಿಸಲ್ಪಡ್ತವೆ. ಅದರಲ್ಲೂ ಪ್ರಮುಖವಾಗಿ ರಿಚರ್ಡ್ ಆರ್ಕ್ರೈಟ್ ಅಂತಕ್ಕಂಥವನು. ರಿಚರ್ಡ್ ಆರ್ಕ್ರೈಟ್ ವಾಟರ್ ಫ್ರೇಮ್ ಅನ್ನ ಕಂಡುಹಿಡಿದ. ರಿಚರ್ಡ್ ಆರ್ಕ್ರೈಟ್ ವಾಟರ್ ಫ್ರೇಮ್ ಅನ್ನ ಕಂಡುಹಿಡಿದ. ಹಾರ್ಗ್ರೀವ್ಸ್ ಅಂತಕ್ಕಂಥವನು ಸ್ಪಿನ್ನಿಂಗ್ ಜೆನ್ನಿಯನ್ನ ಕಂಡುಹಿಡಿತಾನೆ. ಹಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿ. ಹಾರ್ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿಯನ್ನ ಕಂಡುಹಿಡಿದ. ಹೀಗೆ ಇವರು ಕಂಡುಹಿಡಿದಂತಹ 2 ಯಂತ್ರಗಳು, ರಿಚರ್ಡ್ ಆರ್ಕ್ರೈಟ್ ಕಂಡುಹಿಡಿದಂತಹ ವಾಟರ್ ಫ್ರೇಮ್, ಹಾರ್ಗ್ರೀವ್ಸ್ ಕಂಡುಹಿಡಿದಂತಹ ಸ್ಪಿನ್ನಿಂಗ್ ಜೆನ್ನಿ ಅಂತಕ್ಕಂಥದ್ದೇನಿದೆ, ಇವು ಜವಳಿ ಕ್ಷೇತ್ರದಲ್ಲಿ ಕ್ರಾಂತಿಯ ಕಾರಣ ಆಗ್ತವೆ. ಮುಂದೆ ಸ್ಯಾಮ್ಯುಯಲ್ ಕ್ರಾಂಪ್ಟನ್ ಅಂತಕ್ಕಂಥವನು. ಸ್ಯಾಮ್ಯುಯಲ್ ಕ್ರಾಂಪ್ಟನ್ ವಾಟರ್ ಫ್ರೇಮ್ ಮತ್ತು ಸ್ಪಿನ್ನಿಂಗ್ ಜೆನ್ನಿ ಎರಡನ್ನು ಒಗ್ಗೂಡಿಸಿ
ಸ್ಪಿನ್ನಿಂಗ್ ಯಂತ್ರವನ್ನ ಕಂಡುಹಿಡಿದರು. ವಾಟರ್ ಫ್ರೇಮ್ ಮತ್ತು ಸ್ಪಿನ್ನಿಂಗ್ ಜೆನ್ನಿ ಎಂಬ ಎರಡೂ ಯಂತ್ರಗಳನ್ನು ಒಗ್ಗೂಡಿಸಿ ಸ್ಪಿನ್ನಿಂಗ್ ಜೆನ್ನಿ ಅಂತಕ್ಕಂಥ ಒಂದು ಹೊಸ ಯಂತ್ರವನ್ನ ಅವನು ರೂಪಿಸ್ತಾನೆ. ಇದರ ಪರಿಣಾಮವಾಗಿ ಅನೇಕ ಹತ್ತಿ ಗಿರಣಿಗಳು ಹತ್ತಿಯಿಂದ ನೂಲನ್ನು ತೆಗಿತಕ್ಕಂಥ, ದಾರವನ್ನು ತೆಗಿತಕ್ಕಂಥ ಕೈಗಾರಿಕೆಗಳು ಅಂತಕ್ಕಂಥವು ಆರಂಭವಾಗ್ತವೆ. ಡರ್ಬಿ ಎಂಬ ಸ್ಥಳದಲ್ಲಿ ಮೊದಲ ಜವಳಿ ಕ್ರಾಂತಿ ಅಂತಕ್ಕಂಥ ಆರಂಭವಾಗುತ್ತೆ. ಇಂತಹ ಹತ್ತಿ ಗಿರಣಿಗಳು ಮೊದಲು ಎಲ್ಲಿ ಆರಂಭ ಆದವು ಅಂತಂದ್ರೆ ಇಂಗ್ಲೆಂಡಿನ ಡರ್ಬಿ ಎಂಬ ಸ್ಥಳದಲ್ಲಿ ಆರಂಭ ಆಯಿತು. ಹಾಗಾಗಿನೇ ಡರ್ಬಿಯನ್ನ ಪವರ್ ಹೌಸ್ ಆಫ್ ದ ನಾರ್ತ್ ಅಂತ ಹೇಳಿ ಕರೀತಾರೆ. ಪವರ್ ಹೌಸ್ ಆಫ್ ದ ನಾರ್ತ್ ಅಂತ ಹೇಳಿ ಕರೆಯಲಾಯಿತು. ಹೀಗೆ ಜವಳಿ ಕ್ಷೇತ್ರದಲ್ಲಿ ಆದಂತಹ ತಾಂತ್ರಿಕ ಅಭಿವೃದ್ಧಿ, ಯಂತ್ರಗಳ ಅಭಿವೃದ್ಧಿ ಅಂತಕ್ಕಂಥದ್ದು ಕೈಗಾರಿಕಾ ಕ್ರಾಂತಿ ಆರಂಭವಾಗಲಿಕ್ಕೆ ಆರಂಭ ಆಯಿತು. ಜವಳಿ ಕ್ಷೇತ್ರದಲ್ಲಿ ಮೊದಲು ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ನಡೀತು. ಇದು ಎರಡನೇದಾಗಿ ಗಣಿಗಾರಿಕೆ. ಮೊದಲನೇದಾಗಿ ಜವಳಿ ಕ್ರಾಂತಿಯನ್ನು ನಾವು ನೋಡಿದ್ವಿ. ಈಗ ಗಣಿಗಾರಿಕೆಯಲ್ಲಿ ಕ್ರಾಂತಿ ಅಂತಕ್ಕಂಥದ್ದು ಆಯಿತು. ಗಣಿಗಾರಿಕೆಯಲ್ಲಿ ಸಾಕಷ್ಟು ತಾಂತ್ರಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಆಯಿತು. ಇಂಗ್ಲೆಂಡಿನ ಸೌತ್ ವೇಲ್ಸ್ ಎಂಬ ಸ್ಥಳದಲ್ಲಿ ಮೊದಲು ಗಣಿಗಾರಿಕೆ ಅಂತಕ್ಕಂಥದ್ದು ಆರಂಭ ಆಗುತ್ತೆ. ಉಗಿ ಯಂತ್ರದ ಪರಿಚಯವು ಗಣಿಗಳಿಂದ ನೀರನ್ನು ಮೇಲೆತ್ತಲು ಸಹಕಾರಿಯಾಯಿತು. ಉಗಿ ಯಂತ್ರವನ್ನು ಸಂಶೋಧನೆಯನ್ನು ಮಾಡಲಾಗುತ್ತೆ. ಆ ಉಗಿ ಯಂತ್ರವನ್ನು ಬಳಸಿ ಗಣಿಯಲ್ಲಿದ್ದಂಥ ನೀರನ್ನ ಮೇಲೆ ಎತ್ತಲಿಕ್ಕೆ ಸಹಾಯವಾಯಿತು. ಇದರಿಂದ ಸುರಂಗವನ್ನ ಆಳವಾಗಿ ಕೊರೆಯಲು, ಅಂದ್ರೆ ಆಳವಾದಂತಹ ಗಣಿಗಾರಿಕೆಯನ್ನ ನಡೆಸಲು ಮತ್ತು ಹೆಚ್ಚು ಕಲ್ಲಿದ್ದಲನ್ನ ಹೊರತೆಗೆಯಲು ಸಹಾಯವಾಯಿತು. ಯಾವಾಗ ಉಗಿ ಯಂತ್ರದಿಂದ ಆ ಗಣಿಗಳಿಂದ ನೀರನ್ನು ಹೊರಹಾಕಿದರೋ ಆಗ ಆಳವಾದಂತಹ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಹೆಚ್ಚು ಸಂಪನ್ಮೂಲವನ್ನು, ಕಲ್ಲಿದ್ದಲನ್ನು ಹೊರತೆಗೆಯಲಿಕ್ಕೆ ಇದರಿಂದ ಸಹಾಯ ಅಂತಕ್ಕಂಥದ್ದು ಆಯಿತು. ಜೇಮ್ಸ್ ವ್ಯಾಟ್ಸನ್ ಅಂತಕ್ಕಂಥ ಹೆಚ್ಚು ದಕ್ಷತೆಯಿಂದ ಕೂಡಿದಂತಹ ಉಗಿ ಯಂತ್ರವನ್ನ ಸಂಶೋಧನೆಯನ್ನ ಮಾಡಿದ ಜೇಮ್ಸ್ ವ್ಯಾಟ್ಸನ್ ಉಗಿ ಯಂತ್ರವನ್ನ ಕಂಡುಹಿಡಿದ. ಇವನು ಕಂಡುಹಿಡಿದಂತಹ ಈ ಉಗಿ ಯಂತ್ರ ಅಂತಕ್ಕಂಥದ್ದೇನಿದೆ, ಇದು ಗಣಿಗಾರಿಕೆಯ ವೆಚ್ಚವನ್ನು ಕಡಿಮೆ ಮಾಡ್ತದೆ. ಇದರಿಂದಾಗಿ ಹೆಚ್ಚಿನ ಲಾಭ ಅಂತಕ್ಕಂಥದನ್ನ ಗಣಿ ಮಾಲೀಕರು ಪಡೆಯಲಿಕ್ಕೆ ಸಾಧ್ಯವಾಯಿತು. ಹೀಗೆ ಗಣಿಗಾರಿಕೆಗೆ ತಗಲ್ತಾ ಇದ್ದಂತಹ ವೆಚ್ಚವನ್ನ ಈ ಜೇಮ್ಸ್ ವ್ಯಾಟ್ಸನ್ ಅಂತಕ್ಕಂಥವನ್ನ ಕಂಡುಹಿಡಿದಂತಹ ಉಗಿ ಯಂತ್ರ ಕಡಿಮೆ ಮಾಡಿತು. ಈ ಒಂದು ಕ್ರಿಯೆ ಗಣಿಗಾರಿಕೆಯನ್ನ ಲಾಭದಾಯಕವಾದಂತಹ ಉದ್ದಿಮೆಯನ್ನಾಗಿ ಪರಿವರ್ತಿಸಿದೆ. ಈ ಉಗಿ ಯಂತ್ರ ಅಂತಕ್ಕಂಥದ್ದು ಗಣಿಗಾರಿಕೆಯನ್ನ ಲಾಭದಾಯಕವಾದಂತಹ ಉದ್ದಿಮೆಯನ್ನಾಗಿ ಪರಿವರ್ತನೆಯನ್ನ ಮಾಡಿತು. ಗಣಿಗಾರಿಕೆ ಹಾಗೂ ಲೋಹ ಶೋಧನ ಪ್ರಕ್ರಿಯೆ ಅಂತಕ್ಕಂಥದ್ದು ಜೊತೆಯಲ್ಲಿ ಬೆಳೆದು ಬಂದವು. ಅದಕ್ಕೆಲ್ಲ ಕಾರಣ ಏನಂತಾರೆ, ಜೇಮ್ಸ್ ವ್ಯಾಟ್ಸನ್ ಕಂಡುಹಿಡಿದಂಥ ಉಗಿ ಯಂತ್ರ ಅಂತಕ್ಕಂಥ. ಈ ಉಗಿ ಯಂತ್ರವನ್ನು ಏನಕ್ಕಾಗಿ ಬಳಸಿದ್ರು ಅಂತಂದ್ರೆ, ಗಣಿಯಲ್ಲಿ ಶೇಖರಣೆಯಾಗ್ತಿದ್ದಂಥ ನೀರನ್ನು ಹೊರಹಾಕಲಿಕ್ಕಾಗಿ ಬಳಸಿದ್ರು. ಇದರಿಂದಾಗಿ ಆಳವಾದಂತಹ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಮತ್ತು ಹೆಚ್ಚು ಅದಿರನ್ನು ಹೊರಗೆ ತೆಗೆಯಲಿಕ್ಕೆ ಸಹಾಯಕವಾಯಿತು. ಇಲ್ಲಿಯವರೆಗೂ ನಷ್ಟದಲ್ಲಿ ನಡೀತಾ ಇದ್ದಂತಹ ಗಣಿಗಾರಿಕೆಗಳು ಈಗ ಲಾಭದಾಯಕ ಉದ್ದಿಮೆಗಳಾಗಿ ಪರಿವರ್ತನೆ ಅಂತಕ್ಕಂಥ ನಂತರ ಈಗ ಗಣಿಗಾರಿಕೆಯನ್ನು ಲಾಭದಾಯಕವನ್ನಾಗಿಸಿದ್ದೇ ಯಾವುದು ಅಂತಂದ್ರೆ ಜೇಮ್ಸ್ ವ್ಯಾಟ್ಸನ್ ಕಂಡುಹಿಡಿದಂತಹ
ಉಗಿ ಯಂತ್ರ ಅಂತಕ್ಕಂಥದ್ದು. ಹಾಗಾದರೆ ಗಣಿಗಾರಿಕೆ ಅಂತಕ್ಕಂಥದ್ದು ಬೆಳವಣಿಗೆಯನ್ನ ಹೊಂದಿದ್ದು. ಇನ್ನು ಮೂರನೇದು ಲೋಹ ಶೋಧನ ಪ್ರಕ್ರಿಯೆ. ಮೂರನೆಯ ತಾಂತ್ರಿಕ ಅಭಿವೃದ್ಧಿ ಅಂತಂದರೆ ಲೋಹ ಶೋಧನ ಪ್ರಕ್ರಿಯೆ. ನಾನು ಆಗ್ಲೇ ಹೇಳಿದೆ, ಗಣಿಗಾರಿಕೆ ಮತ್ತು ಲೋಹ ಶೋಧನಾ ಪ್ರಕ್ರಿಯೆಗಳು ಜೊತೆ ಜೊತೆಯಲ್ಲಿಯೇ ನಡೆದವು ಅಂತ. ಲೋಹ ಕೈಗಾರಿಕಾ ಕ್ಷೇತ್ರದಲ್ಲಿನ ಪ್ರಮುಖವಾದಂತಹ ಬದಲಾವಣೆ ಅಂತ ಹೇಳಿದ್ರೆ ಸಸ್ಯಜನ್ಯ ಕಲ್ಲಿದ್ದಲಿನ ಬದಲಾಗಿ ಸಾವಯವ ಇಂಧನದ ಬಳಕೆ. ಸಸ್ಯಜನ್ಯ ಕಲ್ಲಿದ್ದಲು, ಆ ಸಸ್ಯಜನ್ಯ ಕಲ್ಲಿದ್ದಲಿನ ಬದಲಾಗಿ ಸಾವಯವ ಇಂಧನ ಅಂತಕ್ಕಂಥದನ್ನ ಬಳಕೆಯನ್ನ ಮಾಡಲಾಯಿತು. ಈ ಸಾವಯವ ಇಂಧನದ ಬಳಕೆ ಅಂತಕ್ಕಂಥದ್ದು ಕಬ್ಬಿಣ, ಉಕ್ಕು ಮುಂತಾದ ಲೋಹಗಳ ಉತ್ಪಾದನೆಗೆ ದಾರಿ ಮಾಡಿತು. ಕಬ್ಬಿಣ ಮತ್ತು ಉಕ್ಕು ಮುಂತಾದಂತಹ ಲೋಹಗಳ ಉತ್ಪಾದನೆಗೆ ದಾರಿಯನ್ನು ಮಾಡುತ್ತೆ. ಈ ಮರವನ್ನು ಸುಟ್ಟು ಇದ್ದಿಲನ್ನು ಪಡೆದು ಆ ಇದ್ದಿಲಿನಿಂದ ಅವರು ಕಬ್ಬಿಣವನ್ನು ತಯಾರಿಸಬೇಕಾಗಿತ್ತು. ಇದರಿಂದ ಅಪಾರ ಪ್ರಮಾಣದ ವೆಚ್ಚ ಅಂತಕ್ಕಂಥದ್ದಾಗ್ತಾ ಇತ್ತು. ಈಗ ಕಬ್ಬಿಣವನ್ನು ಕರಗಿಸಲಿಕ್ಕೆ, ಕಬ್ಬಿಣವನ್ನು ಮಾಡಲಿಕ್ಕೆ ಈಗ ಕಲ್ಲಿದ್ದಿಲಿನ ಬಳಕೆ ಅಂತಕ್ಕಂಥದನ್ನ ಮಾಡ್ತಾ ಹೋಗ್ತಾರೆ. ಹಾಗಾಗಿನೇ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಉತ್ಪಾದನೆ ಅಂತಕ್ಕಂಥದನ್ನ ಮಾಡಲಾಯಿತು. ಹೀಗೆ ಸಸ್ಯಜನ್ಯ ಕಲ್ಲಿದ್ದಿಲಿನ ಬದಲಾಗಿ ಸಾವಯವ ಇಂಧನವನ್ನ ಬಳಕೆಯನ್ನು ಮಾಡಿದ್ರು. ಕಲ್ಲಿದ್ದಿಲಿನ ಬಳಕೆ ಅಂತಕ್ಕಂಥದನ್ನ ಮಾಡಲಾಯಿತು. ಇದರಿಂದಾಗಿ ಕಬ್ಬಿಣ ಮತ್ತು ಉಕ್ಕು ತಯಾರಿಕಾ ಕಾರ್ಖಾನೆಗಳು ಅಂತಕ್ಕಂಥವು ಆರಂಭವಾದವು. 1678ರಲ್ಲಿ ಸರ್ ಕ್ಲೆಮೆಂಟ್ ಕ್ಲಾರ್ಕ್ ಅಂತಕ್ಕಂಥವನು ಹಲವು ಸಂಶೋಧನೆಗಳನ್ನು ನಡೆಸ್ತಾನೆ. ವಿವಿಧ ಬಗೆಯ ಕುಲುಮೆಗಳನ್ನು ಸಿದ್ಧಪಡಿಸ್ತಾನೆ. ವಿವಿಧ ಬಗೆಯ ಕುಲುಮೆಗಳು. ಆ ಕುಲುಮೆಗಳು ಯಾವಾಗ ಶೋಧ ಆದವೋ ಆಗ ಉಕ್ಕು ಮತ್ತು ಕಬ್ಬಿಣದ ತಯಾರಿಕೆ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಹೋಯಿತು. ಈಗ ಲೋಹ ಶೋಧನಾ ಪ್ರಕ್ರಿಯೆಯಲ್ಲಿ ಆದಂತಹ ತಾಂತ್ರಿಕ ಅಭಿವೃದ್ಧಿಯು ಕೈಗಾರಿಕಾ ಕ್ರಾಂತಿಯ ವೇಗವನ್ನು ಮತ್ತಷ್ಟು ಹೆಚ್ಚಿಸಿತು. ಇನ್ನು 4ನೇದಾಗಿ ಉಗಿ ಶಕ್ತಿ. ಉಗಿ ಶಕ್ತಿ ಉಗಿ ಶಕ್ತಿ ಜೇಮ್ಸ್ ವ್ಯಾಟ್ಸನ್, ನಾನು ಆಗ್ಲೇ ಹೇಳಿದೆ, ಜೇಮ್ಸ್ ವ್ಯಾಟ್ಸನ್ ಕಂಡಿಡಿದಂತಹ ಉಗಿ ಯಂತ್ರವನ್ನ ಗಣಿಗಳಿಂದ ನೀರನ್ನ ಮೇಲೆತ್ತಲು ಬಳಸಲಾಗ್ತಾ ಇತ್ತು. ನಂತರ ಅದನ್ನ ಬೇರೆ ಬೇರೆ ಯಂತ್ರಗಳಲ್ಲಿ ಬಳಕೆಯನ್ನು ಮಾಡಲಾಗ್ತದೆ. ಅಂದರೆ ಯಂತ್ರಗಳನ್ನು ಚಲಾಯಿಸಲು ಈ ಉಗಿ ಯಂತ್ರವನ್ನ ಬಳಕೆ ಅಂತಕ್ಕಂಥದನ್ನ ಮಾಡಲಾಯಿತು. ಮುಂದಿನ ಸುಮಾರು 100 ವರ್ಷಗಳಿಗೂ ಹೆಚ್ಚು ಕಾಲ ಉಗಿ ಯಂತ್ರ ಕೈಗಾರಿಕಾ ಕ್ಷೇತ್ರದ ರಾಜನಾಗಿ ಮೆರೆಯುತ್ತೆ. ಕೇವಲ ಗಣಿಗಳಿಂದ ನೀರೆತ್ತಲಿಕ್ಕೆ ಮಾತ್ರ ಬಳಸ್ತಾ ಇದ್ದಂತಹ ಉಗಿ ಯಂತ್ರವನ್ನ ಈಗ ಬೇರೆ ಬೇರೆ ಯಂತ್ರಗಳಲ್ಲಿ ಬಳಕೆ ಅಂತಕ್ಕಂಥದನ್ನ ಮಾಡಲಾಯಿತು. ಇದರಿಂದಾಗಿ ಕೈಗಾರಿಕಾ ಕ್ರಾಂತಿ ಮತ್ತಷ್ಟು ತೀವ್ರ ವೇಗ ಅಂತಕ್ಕಂಥದನ್ನ ಪಡೆದುಕೊಳ್ಳುತ್ತೆ. ಈಗ ಉಗಿ ಶಕ್ತಿಯ ಶೋಧನೆ ಆಗದೆ ಹೋಗಿದ್ರೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥ ನಡೀತಾ ಇರಲಿಲ್ಲ. ಜೇಮ್ಸ್ ವ್ಯಾಟ್ಸನ್ ಕಂಡಿಡಿದಂತಹ ಉಗಿ ಯಂತ್ರ ಅಂತಕ್ಕಂಥದ್ದು ಮುಂದಿನ ಶತಮಾನವನ್ನ ಆಳಲಿಕ್ಕೆ ಅದು ಆರಂಭವನ್ನು ಮಾಡ್ತಾರೆ. ಹೀಗೆ ಕೈಗಾರಿಕಾ ಕ್ಷೇತ್ರದ ರಾಜನಾಗಿ ಉಗಿ ಯಂತ್ರ ಅಂತಕ್ಕಂಥದ್ದು ರಾರಾಜಿಸುತ್ತೆ. ಈಗೆಲ್ಲ ವಿದ್ಯುತ್, ಡೀಸೆಲ್, ಬೇರೆ ಬೇರೆ ಇಂಧನಗಳು ಅದಕ್ಕೆ ಅಂತಕ್ಕಂಥದ್ದನ್ನು ಮಾಡ್ತೀವಿ ಯಂತ್ರಗಳನ್ನು ಚಲಾಯಿಸಲಿಕ್ಕೆ. ಆಗ ಉಗಿ ಶಕ್ತಿಯಿಂದಲೇ ಯಂತ್ರಗಳನ್ನು ಚಲಾಯಿಸಲಾಗ್ತಾ ಇತ್ತು. ಹಾಗಾಗಿನೇ ಇದು 1 ಶತಮಾನಗಳ ಕಾಲ ಕೈಗಾರಿಕಾ ಕ್ಷೇತ್ರದ ರಾಜನಾಗಿ ಅದು ಮೆರೆಯುತ್ತೆ ಮತ್ತು ಕೈಗಾರಿಕಾ ಕ್ರಾಂತಿ ನಡೆಯಲಿಕ್ಕೆ ಅದು ಕಾರಣವಾಗುತ್ತೆ. ಇನ್ನು 5ನೇದಾಗಿ ರಾಸಾಯನಿಕಗಳ ಶೋಧನೆ. ರಾಸಾಯನಿಕಗಳು
ಕೈಗಾರಿಕಾ ಕ್ರಾಂತಿಯನ್ನ ಮತ್ತಷ್ಟು ಬೆಳೆಯಲಿಕ್ಕೆ ಪ್ರೇರಕವಾದಂಥವುಗಳು ಅಂತ ಹೇಳಿದ್ರೆ ಈ ರಾಸಾಯನಿಕಗಳ ದೊಡ್ಡ ಪ್ರಮಾಣದ ಉತ್ಪಾದನೆ. ರಾಸಾಯನಿಕಗಳ ದೊಡ್ಡ ಪ್ರಮಾಣದ ಉತ್ಪಾದನೆಯು ಕೈಗಾರಿಕಾ ಕ್ರಾಂತಿಯ ಸಮಯದ ಪ್ರಮುಖವಾದ ಬೆಳವಣಿಗೆಯಾಗಿದೆ. ರಾಸಾಯನಿಕಗಳಿದ್ವು, ಅದರ ದೊಡ್ಡ ಪ್ರಮಾಣದಲ್ಲಿ ಅವುಗಳನ್ನು ಉತ್ಪಾದನೆಯನ್ನು ಮಾಡ್ತಾ ಇರಲಿಲ್ಲ. ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರಾಸಾಯನಿಕಗಳ ಉತ್ಪಾದನೆ ಅಂತಕ್ಕಂಥದ್ದು ಆರಂಭವಾಯಿತು. ಸಲ್ಫ್ಯೂರಿಕ್ ಆಸಿಡ್, ಆಲ್ಕಲಿ, ಸಲ್ಫ್ಯೂರಿಕ್ ಆಸಿಡ್ ಮತ್ತು ಆಲ್ಕಲಿ. ಆಲ್ಕಲಿ ಅಂತ ಹೇಳಿದ್ರೆ ಆಮ್ಲತೆಯನ್ನು ನಿವಾರಿಸುವ ಕ್ಷಾರ, ಆಮ್ಲತೆಯನ್ನು ನಿವಾರಿಸತಕ್ಕಂಥ ಕ್ಷಾರ. ಹಾಗೂ ಸೋಡಿಯಂ ಕಾರ್ಬೋನೇಟ್ ತಯಾರಿಕೆಯ ವಿಧಾನವು ಇತರ ಶೋಧನೆಗಳಿಗೆ ಕಾರಣವಾಯಿತು. ಸಲ್ಫ್ಯೂರಿಕ್ ಆಸಿಡ್, ಆಲ್ಕಲಿ ಮತ್ತು ಸೋಡಿಯಂ ಕಾರ್ಬೋನೇಟ್ನ ತಯಾರಿಕೆಯ ವಿಧಾನ ಇತರೆ ರಾಸಾಯನಿಕಗಳ ಶೋಧನೆಗೆ ಕಾರಣವಾಯಿತು. ಈ ಸಂಶೋಧನೆಗಳು ಕಡಿಮೆ ವೆಚ್ಚದಾಯಕವಾಗಿದ್ದವು. ಕಡಿಮೆ ವೆಚ್ಚದಲ್ಲಿಯೇ ಅನೇಕ ಸಂಶೋಧನೆಗಳನ್ನು ನಡೆಸಲಾಯಿತು. ಸೋಡಿಯಂ ಕಾರ್ಬೋನೇಟ್ ಗಾಜು, ಬಟ್ಟೆ, ಸಾಬೂನು ಹಾಗೂ ಕಾಗದದ ಕಾರ್ಖಾನೆಗೆ ಹೆಚ್ಚು ಉಪಯುಕ್ತವಾಗಿತ್ತು. ಸೋಡಿಯಂ ಕಾರ್ಬೋನೇಟ್ ಅನ್ನು ಬಳಸಿ ಗಾಜು, ಬಟ್ಟೆ, ಸಾಬೂನು ಮತ್ತು ಕಾಗದಗಳನ್ನು ತಯಾರಿಸಲಾಗ್ತಾ ಇತ್ತು. ಹಾಗಾಗಿನೇ ಆ ಎಲ್ಲ ಕೈಗಾರಿಕೆಗಳಿಗೆ ಬೇಕಾದಂತಹ ಅಗತ್ಯವಾದಂತಹ ರಾಸಾಯನಿಕ ಯಾವುದಾಯಿತು ಅಂತ ಹೇಳಿದ್ರೆ ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರು. ಇನ್ನು ಸಲ್ಫ್ಯೂರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆರಂಭದಲ್ಲಿ ಕಬ್ಬಿಣ ಮತ್ತು ಉಕ್ಕು, ಸಲ್ಫ್ಯೂರಿಕ್ ಆಸಿಡ್ ಅನ್ನ ಆರಂಭದಲ್ಲಿ ಕಬ್ಬಿಣ ಮತ್ತು ಉಕ್ಕು ತುಕ್ಕು ಹಿಡಿಯದಂತೆ ಮಾಡಲು ಹಾಗೂ ಬಟ್ಟೆಯ ಬಿಳುಪನ್ನು ಹೆಚ್ಚಿಸಲು ಬಳಸಲಾಯಿತು. ಸಲ್ಫ್ಯೂರಿಕ್ ಆಸಿಡ್ ಅನ್ನು ಏನಕ್ಕೆ ಬಳಸಿದ್ರು ಅಂತ ಹೇಳಿದ್ರೆ ಕಬ್ಬಿಣ ಮತ್ತು ಉಕ್ಕು ತುಕ್ಕು ಹಿಡಿಯದಂತೆ ಕಾಪಾಡಲು, ಬಟ್ಟೆಗಳ ಹೊಳಪನ್ನು ಹೆಚ್ಚಿಸಲು ಈ ಸಲ್ಫ್ಯೂರಿಕ್ ಆಸಿಡ್ನ ಬಳಕೆ ಅಂತಕ್ಕಂಥದನ್ನ ಮಾಡಲಾಯಿತು. 1860ರ ನಂತರ ರಾಸಾಯನಿಕಗಳ ಸಂಶೋಧನೆಯ ಗಮನವು ಬಣ್ಣಗಳ ತಯಾರಿಕೆಯಲ್ಲಿ ಕೇಂದ್ರೀಕೃತವಾಗಿದೆ. 1860ರ ನಂತರ ರಾಸಾಯನಿಕಗಳ ಸಂಶೋಧನೆಯ ಗಮನ ಬಣ್ಣಗಳ ತಯಾರಿಕೆಯಲ್ಲಿ ಕೇಂದ್ರೀಕೃತವಾಗುತ್ತೆ. ಹಾಗೂ ಜರ್ಮನಿ ರಾಷ್ಟ್ರ ಬಲಿಷ್ಠ ರಾಸಾಯನಿಕ ಉದ್ದಿಮೆಗಳನ್ನು ಸ್ಥಾಪಿಸಿರುವ ಮೊದಲ ವಿಶ್ವದ ರಾಷ್ಟ್ರವಾಗಿದೆ. ಜರ್ಮನಿಯಲ್ಲಿ ಅನೇಕ ರಾಸಾಯನಿಕ ಕೈಗಾರಿಕೆಗಳಂತಕ್ಕಂಥವು ಸ್ಥಾಪನೆಯನ್ನು ಹೊಂದುತ್ತವೆ. ಹೀಗೆ ರಾಸಾಯನಿಕಗಳ ಶೋಧ ಅನೇಕ ಕೈಗಾರಿಕೆಗಳ ಬೆಳವಣಿಗೆಗೆ ಕಾರಣವಾಗಿದೆ. ಕಾರ್ಬನ್ ಡೈಆಕ್ಸೈಡ್ ಅಂತಕ್ಕಂಥದ್ದು, ಸೋಡಿಯಂ ಕಾರ್ಬೋನೇಟ್ ಅಂತಕ್ಕಂಥದ್ದು ಗಾಜು, ಬಟ್ಟೆ, ಸಾಬೂನು ಮತ್ತು ಕಾಗದ ಕೈಗಾರಿಕೆಗಳ ಬೆಳವಣಿಗೆಯ ಕಾರಣವಾದರೆ, ಸಲ್ಫ್ಯೂರಿಕ್ ಆಸಿಡ್ ಅಂತಕ್ಕಂಥದ್ದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಹಾಗೂ ಜವಳಿ ಕೈಗಾರಿಕೆಗಳ ಬೆಳವಣಿಗೆಗೆ ಈ ರಾಸಾಯನಿಕಗಳು ಕಾರಣ ಆಗ್ತವೆ. ಮುಂದೆ ಜರ್ಮನಿ ಅಂತಕ್ಕಂಥದ್ದು ಪ್ರಮುಖ ರಾಸಾಯನಿಕ ಉದ್ದಿಮೆ ರಾಷ್ಟ್ರವಾಗಿ ಬೆಳವಣಿಗೆ ಅಂತಕ್ಕಂಥದನ್ನು ಹೊಂದಿತ್ತು. ಇನ್ನು 6ನೇದಾಗಿ ಯಂತ್ರೋಪಕರಣಗಳು. ಯಂತ್ರೋಪಕರಣಗಳಲ್ಲಿ ತಾಂತ್ರಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಆಯಿತು. ಯಂತ್ರೋಪಕರಣಗಳಿಲ್ಲದೆ ಕೈಗಾರಿಕಾ ಕ್ರಾಂತಿ ಅಸಾಧ್ಯವಾಗಿತ್ತು. ಕೈಗಾರಿಕಾ ಕ್ರಾಂತಿ ಆಗಬೇಕು ಅಂತ ಹೇಳಿದ್ರೆ ಯಂತ್ರಗಳು ಅಂತಕ್ಕಂಥವು ಅವಶ್ಯಕವಾಗಿತ್ತು. ಹಾಗಾಗಿ ಯಂತ್ರಗಳ ಉತ್ಪಾದನೆ ಅಂತಕ್ಕಂಥದ್ದು ಆರಂಭವಾಯಿತು. 18ನೇ ಶತಮಾನದಲ್ಲಿ
ದೊಡ್ಡ ಮಟ್ಟದ ಗಡಿಯಾರಗಳು, ದೊಡ್ಡ ಮಟ್ಟದ ಗಡಿಯಾರಗಳು, ಕೈ ಗಡಿಯಾರಗಳು, ವಾಚಸ್, ಕೈ ಗಡಿಯಾರಗಳು ಹಾಗೂ ವೈಜ್ಞಾನಿಕ ಸಲಕರಣೆಗಳ ತಯಾರಿ ಆರಂಭ ಆಯಿತು. ಬಡಗಿಗಳು ಕಟ್ಟಿಗೆಯ ಚೌಕಟ್ಟುಗಳನ್ನು, ಕಮ್ಮಾರರು ಮತ್ತು ಚರಕಿಗಳು ಲೋಹದ ಭಾಗಗಳನ್ನು ಟರ್ನಿಂಗ್ ಮಾಡಲಿಕ್ಕೆ ಅವರು ಆರಂಭ ಅಂತಕ್ಕಂಥದನ್ನ ಮಾಡ್ತಾರೆ. ಹೀಗೆ ಅನೇಕ ಕುಶಲಕರ್ಮಿಗಳು ಯಂತ್ರಗಳನ್ನು ಸಿದ್ಧಗೊಳಿಸಲಿಕ್ಕೆ ಆರಂಭಿಸ್ತಾರೆ. ಬಡಗಿಗಳು, ಕಮ್ಮಾರರು ಮತ್ತು ಚರಕಿಗಳು, ಟರ್ನರ್ಸ್ ಅಂತೇಳಿ ಅವರು ಕರೀತಾರೆ. ಅವರೆಲ್ಲರೂ ಸೇರಿ ಅನೇಕ ಯಂತ್ರಗಳನ್ನು ಅವರು ಸಿದ್ಧಪಡಿಸ್ತಾರೆ. ಹೀಗೆ ಯಂತ್ರಗಳು ಯಾವಾಗ ಸಿದ್ಧ ಆದವೋ ಆಗ ಉತ್ಪಾದನೆ ಅಂತಕ್ಕಂಥದ್ದು ಜಾಸ್ತಿ ಆಯಿತು. ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಆರಂಭವಾಯಿತು. ಏಳನೇದಾಗಿ ಅನಿಲ ಬೆಳಕು. ಅನಿಲ ಬೆಳಕು ಅನಿಲ ಬೆಳಕು ಕೈಗಾರಿಕಾ ಕ್ರಾಂತಿಯ ಉತ್ತರಾರ್ಧದ ಮತ್ತೊಂದು ಪ್ರಮುಖ ಕೈಗಾರಿಕೆ ಎಂದರೆ ಅನಿಲ ಬೆಳಕು. ಕೈಗಾರಿಕಾ ಕ್ರಾಂತಿಯ ಉತ್ತರಾರ್ಧದ ಮತ್ತೊಂದು ಪ್ರಮುಖ ಕೈಗಾರಿಕೆ ಎಂದರೆ ಅನಿಲ ಬೆಳಕು. ಬೃಹತ್ ಪ್ರಮಾಣದಲ್ಲಿ ಈ ಅನಿಲ ಬೆಳಕನ್ನು ಪರಿಚಯಿಸಿದ್ದು ವಿಲಿಯಂ ಎಂಬ ವಿಜ್ಞಾನಿ. ಈ ಪ್ರಕ್ರಿಯೆಯು ಕುಲುಮೆಗಳಲ್ಲಿ ಕಲ್ಲಿದ್ದಿಲಿನ ಅನಿಲ ರೂಪದ ಪರಿವರ್ತನೆಯನ್ನ ಒಳಗೊಂಡಿತ್ತು. ಕಲ್ಲಿದ್ದಲನ್ನ ಅನಿಲ ರೂಪದಲ್ಲಿ ಪರಿವರ್ತನೆಯನ್ನ ಮಾಡತಕ್ಕಂಥ ಪ್ರಕ್ರಿಯೆಯನ್ನ ಇದು ಒಳಗೊಂಡಿತ್ತು. ಪ್ರಥಮ ಅನಿಲ ಬೆಳಕನ್ನ ಲಂಡನ್ನಲ್ಲಿ ಪರಿಚಯಿಸಲಾಯಿತು. ಪ್ರಥಮ ಅನಿಲ ಬೆಳಕನ್ನ ಲಂಡನ್ನಲ್ಲಿ ಮೊದಲು ಪರಿಚಯಿಸಲಾಗುತ್ತದೆ. ಈ ಅನಿಲ ಬೆಳಕು ಸಾಮಾಜಿಕ ಹಾಗೂ ಕೈಗಾರಿಕಾ ಸಂಘಟನೆಗಳ ಮೇಲೆ ಪ್ರಭಾವವನ್ನು ಬೀರಿತು. ಕಾರ್ಖಾನೆ ಹಾಗೂ ಗೋದಾಮುಗಳಲ್ಲಿ ಬಳಸ್ತಾ ಇದ್ದಂಥ ಕೊಬ್ಬು ಹಾಗೂ ಎಣ್ಣೆ ದೀಪಗಳ ಸ್ಥಾನವನ್ನ ಅನಿಲ ಬೆಳಕು ಅಂತಕ್ಕಂಥದ್ದು ತುಂಬಿತು. ಗೋದಾಮುಗಳಲ್ಲಿ ಮತ್ತು ಕೈಗಾರಿಕೆಗಳಲ್ಲಿ ಬಳಸ್ತಾ ಇದ್ದಂಥ, ಕಾರ್ಖಾನೆಗಳಲ್ಲಿ ಬಳಸ್ತಾ ಇದ್ದಂಥ ಕೊಬ್ಬು ಮತ್ತು ಎಣ್ಣೆ ದೀಪಗಳ ಸ್ಥಾನವನ್ನು ಯಾವುದು ಪಡ್ಕೊಳ್ತು ಅಂತ ಹೇಳಿದ್ರೆ ಅನಿಲ ದೀಪಗಳು ಅಂತಕ್ಕಂಥವು ಪಡೆದುಕೊಂಡವು. ಹೀಗಾಗಿನೇ ನಗರ ಮತ್ತು ಪಟ್ಟಣಗಳಲ್ಲಿ ಅಲಂಕಾರಿಕ ದೀಪದ ರಾತ್ರಿ ಜೀವನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿತು. ಯಾವಾಗ ಅನಿಲ ಬೆಳಕು ಅಂತಕ್ಕಂಥ ಸಂಶೋಧನೆ ಆಯಿತು ಆಗ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಅಲಂಕಾರಿಕ ದೀಪದ ರಾತ್ರಿಗಳನ್ನು ಕಳೆಯಲು ಅವಕಾಶವನ್ನ ಮಾಡಿಕೊಡ್ತು. ಹಿಂದೆಂದೂ ಕಾಣದ ಹೆಚ್ಚಿನ ಬೆಳಕನ್ನ ಈ ಅನಿಲ ಬೆಳಕು ಅಂತಕ್ಕಂಥದ್ದು ನೀಡಿ. ಹಾಗಾಗಿನೇ ವಿದ್ಯುತ್ತಿನ ಸಂಶೋಧನೆ ಆಗಲಿಕ್ಕೆ ನಾವು ಇವತ್ತೆಲ್ಲ ಏನು LED ಬಲ್ಬ್ಗಳನ್ನು ಬಳಸ್ತಾ ಇದ್ದೀವಿ, ಹಾಗೆಯೇ ಬೇರೆ ಬೇರೆ ಬಲ್ಬ್ಗಳನ್ನು ಬಳಕೆ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ ಬೆಳಕಿಗಾಗಿ. ಅಂಥ ಬಲ್ಬ್ಗಳು ಈಗ ತಯಾರಾಗಲಿಕ್ಕೆ ಕಾರಣ ಏನು ಅಂತಂದರೆ ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಅನಿಲ ಬೆಳಕಿನಲ್ಲಾದಂಥ ಪ್ರಗತಿ ಅಂತಕ್ಕಂಥ. ವಿಲಿಯಂ ಅಂತಕ್ಕಂಥ ಮೊದಲು ಈ ಅನಿಲ ಬೆಳಕಿನ ಮೇಲೆ ಸಂಶೋಧನೆಯನ್ನು ಮಾಡ್ತಾನೆ. ಇಂಗ್ಲೆಂಡ್ನಲ್ಲಿ ಮೊದಲು ಅನಿಲ ಬೆಳಕು ಅಂತಕ್ಕಂಥ ಪಡೆಯಲಾಗುತ್ತೆ. ಆ ನಂತರ ಯುರೋಪಿನ ಎಲ್ಲ ರಾಷ್ಟ್ರಗಳು ಈ ಅನಿಲ ಬೆಳಕಿನ ವ್ಯವಸ್ಥೆ ಅಂತಕ್ಕಂಥದನ್ನ ಮಾಡ್ಕೊಳ್ತಾರೆ. ಈಗ ತಾಂತ್ರಿಕ ಅಭಿವೃದ್ಧಿಯಲ್ಲಿ ಏಳನೇದಾಗಿ ಅನಿಲ ಬೆಳಕಿನ ಶೋಧ ಅಂತಕ್ಕಂಥದ್ದು ಕೈಗಾರಿಕಾ ಕ್ರಾಂತಿಗೆ ಕಾರಣವಾಗುತ್ತೆ. ಇನ್ನು ಎಂಟನೇದಾಗಿ ಗಾಜು ತಯಾರಿಕೆ. ಗಾಜು ತಯಾರಿಕೆ ಗಾಜು ತಯಾರಿಕೆ 19ನೇ ಶತಮಾನದ ಆರಂಭದಲ್ಲಿ 19ನೇ ಶತಮಾನದ ಆರಂಭದಲ್ಲಿ ಉರುಳೆ ಅಥವಾ ಕೊಳವೆ ಆಕಾರದ
ಹೊಸ ತರಹದ ಗಾಜು ತಯಾರಿಕೆ ಅಭಿವೃದ್ಧಿಗೊಂಡಿತು. ನಾವು ಚೀನಾ ನಾಗರಿಕತೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಓದಿದ್ವಿ. ಗಾಜನ್ನು ತಯಾರಿಸಿದಂಥ ಮೊದಲ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಚೀನಾ ಅಂತ. ಆದರೆ 19ನೇ ಶತಮಾನದ ಆರಂಭದಲ್ಲಿ ಕೊಳವೆಯಾಕಾರದ ಅಂದ್ರೆ ಹೊಸ ತರಹದ ಗಾಜು ತಯಾರಿಕೆ ಅಂತಕ್ಕಂಥದ್ದು ಅಭಿವೃದ್ಧಿ ಆಯಿತು. ಈ ವಿಧಾನವನ್ನ ಚಾನ್ಸ್ ಸಹೋದರರು ಮೊದಲು ಅಭಿವೃದ್ಧಿಪಡಿಸ್ತಾರೆ. ಅತ್ಯಂತ ತೆಳುವಾದಂತಹ ಗಾಜನ್ನು ಅವರು ತಯಾರು ಮಾಡ್ತಾರೆ. ಅತ್ಯಂತ ತೆಳುವಾದಂತಹ ಗಾಜನ್ನು ಅವರು ತಯಾರು ಮಾಡ್ತಾರೆ. ಕಿಟಕಿ ಹಾಗೂ ತಗಡಿನಾಕಾರದ ಗಾಜಿನ ಹೆಚ್ಚಿನ ಮಟ್ಟದ ಉತ್ಪಾದಕರಾದ ಕಿಟಕಿಗಳಿಗೆ ಬಳಸಿದಂತಹ ತೆಳುವಾದಂತಹ ಗ್ಲಾಸ್ಗಳನ್ನು ಅವರು ಹೆಚ್ಚಿನ ಮಟ್ಟದಲ್ಲಿ ಉತ್ಪಾದನೆ ಅಂತಕ್ಕನ್ನೋದನ್ನ ಮಾಡ್ತಾರೆ. ಈ ಬೆಳವಣಿಗೆಯು ಯಾವುದೇ ಅಡೆತಡೆ ಇಲ್ಲದ ವಿಶಾಲವಾದಂತಹ ಗಾಜು ಫಲಕಗಳನ್ನು ತಯಾರಿಸುವಲ್ಲಿ, ಅನೇಕ ಕಟ್ಟಡಗಳ ಒಳಾಂಗಣ ಮತ್ತು ಹೊರಾಂಗಣಗಳನ್ನು ಅಲಂಕರಿಸುವಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತವೆ. ನೀವು ಬೆಂಗಳೂರಿನಂತಹ ಮಹಾನಗರಗಳಿಗೆ ಹೋದರೆ ಕಟ್ಟಡದ ಹೊರಭಾಗದಲ್ಲಿ ಸಂಪೂರ್ಣವಾಗಿ ಗಾಜುಗಳಿಂದ ಕ್ಲೋಸ್ ಮಾಡಿರ್ತಾರೆ. ಹಾಗೆಯೇ ಹವಾನಿಯಂತ್ರಿತ ಕೊಠಡಿಗಳಿದಾವೆ ಅಂತ ಹೇಳಿದ್ರೆ ಗಾಜುಗಳಿಂದ ಅವುಗಳನ್ನ ಕವರ್ ಮಾಡಲಾಗಿರುತ್ತೆ. ಏಕೆ ಅಂತಂದ್ರೆ ಬಿಸಿಲಿನ ತಾಪವನ್ನು ಹೀರಿಕೊಳ್ತವೆ ಗಾಜುಗಳು ಮತ್ತು ಒಳಗಿನ ವಾತಾವರಣ ತಂಪಾಗಿಡಲು ಅವು ಕಾರಣವಾಗ್ತವೆ. ಹಾಗಾಗಿಯೇ ಆ ಗಾಜುಗಳನ್ನು ಕಟ್ಟಡಗಳ ಒಳಾಂಗಣ ಮತ್ತು ಹೊರಾಂಗಣ ಅಲಂಕಾರಕ್ಕೆ ಬಳಕೆ ಮಾಡಲು ಸಾಧ್ಯವಾಯಿತು. ನೂತನ ಮತ್ತು ನವೀನ ರಚನೆಯ ಗಾಜುಗಳನ್ನು ಬಳಕೆ ಮಾಡಲಾಯಿತು. ನೂತನ ಮತ್ತು ನವೀನ ಮಾದರಿಯ ಗಾಜುಗಳ ತಯಾರಿ ಅಂತಕ್ಕಂಥದ್ದು ಆರಂಭ ಆಯಿತು. ಇಂತಹ ನವೀನ ಮಾದರಿಯ ಗಾಜನ್ನ ಬಳಸಿದ ಉತ್ತಮ ಉದಾಹರಣೆ ಅಂತ ಹೇಳಿದ್ರೆ ಕ್ರಿಸ್ಟಲ್ ಅರಮನೆ. ಇಂಗ್ಲೆಂಡಿನ ಕ್ರಿಸ್ಟಲ್ ಅರಮನೆಯಲ್ಲಿ ಈ ಗಾಜುಗಳ ಬಳಕೆ ಅಂತಕ್ಕಂಥದನ್ನ ಮಾಡಲಾಯಿತು. ಹೀಗೆ ಗಾಜು ತಯಾರಿಕೆಯು ಸಹ ಕೈಗಾರಿಕಾ ಕ್ರಾಂತಿಯ ತಾಂತ್ರಿಕ ಅಭಿವೃದ್ಧಿಯ ಫಲವಾಗಿದೆ ಎಂದೇ ಹೇಳಬಹುದು. ಹೀಗೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು 1750ರಿಂದ 1850ರವರೆಗೆ ನಡೆದಂತಹ ಒಂದು ಶತಮಾನಗಳ ಕಾಲ, ಸುದೀರ್ಘ ಕಾಲ ನಡೆದಂತಹ ಒಂದು ಕ್ರಾಂತಿಯಾಗಿದೆ. ಈ ಕ್ರಾಂತಿಯ ಸಮಯದಲ್ಲಿ ಆದಂತಹ ತಾಂತ್ರಿಕ ಅಭಿವೃದ್ಧಿಯೇ ಕೈಗಾರಿಕಾ ಕ್ರಾಂತಿ ನಡೆಯಲು ಕಾರಣವಾಯಿತು. ಅವುಗಳಲ್ಲಿ ಮೊದಲನೇದು ಜವಳಿ, ಎರಡನೇದು ಗಣಿಗಾರಿಕೆ, ಮೂರನೇದು ಲೋಹ ಶೋಧನ ಪ್ರಕ್ರಿಯೆ, ನಾಲ್ಕನೇದು ಉಗಿ ಶಕ್ತಿಯ ಶೋಧ, ಐದನೇದು ರಾಸಾಯನಿಕಗಳ ಶೋಧ, ಆರನೇದು ಯಂತ್ರೋಪಕರಣಗಳ ಉತ್ಪಾದನೆ, 7 ಅನಿಲ ಬೆಳಕಿನ ಸಂಶೋಧನೆ, 8ನೇದು ಗಾಜು ತಯಾರಿಕೆ. ಹೀಗೆ ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗೆ, ಕೈಗಾರಿಕಾ ಕ್ಷೇತ್ರದ ಕ್ರಾಂತಿಯ ಕಾರಣ ಯಾವುದು ಅಂತಂದ್ರೆ ತಾಂತ್ರಿಕವಾದಂತಹ ಅಭಿವೃದ್ಧಿ. ಆ 8 ಕ್ಷೇತ್ರಗಳಲ್ಲಿ ಆದಂತಹ ತಾಂತ್ರಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ನಡೆಯಲಿಕ್ಕೆ ಕಾರಣವಾಯಿತು. ಹೀಗೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು 1750ರಿಂದ 1850ರ ಕಾಲದಲ್ಲಿ ನಡೆದಂತಹ ಒಂದು ಬಹುಮುಖ್ಯವಾದಂತಹ ಘಟನೆಯಾಗಿದೆ. ಇಂಗ್ಲೆಂಡ್ನಲ್ಲಿ ಮೊದಲು ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥ ಆರಂಭ ಆಯಿತು. ಅದಕ್ಕೆ ಕಾರಣವಾದಂಥ ಅಂಶಗಳನ್ನು ಹೇಳಿದೆ. ನಾನು 4 ಅಂಶಗಳನ್ನು ಪ್ರಮುಖವಾಗಿ ತಿಳಿಸಿಕೊಟ್ಟಿದ್ದೇನೆ. ಆ 4 ಅಂಶಗಳಿಂದಾಗಿಯೇ ಇಂಗ್ಲೆಂಡ್ನಲ್ಲಿ ಮೊದಲು ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದಾಯಿತು. ಆನಂತರ ಅದು ಉತ್ತರ ಯುರೋಪ್, ಜರ್ಮನಿ, ಆನಂತರ ಜಪಾನ್ ಮುಂತಾದಂತಹ ರಾಷ್ಟ್ರಗಳಿಗೆ ಅದು ಹರಡಿಕೊಂಡು ವಿಶ್ವದಾದ್ಯಂತ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ನಡೀಲಿಕ್ಕೆ ಕಾರಣವಾಯಿತು. ಹಾಗೆಯೇ ಕೈಗಾರಿಕಾ ಕ್ರಾಂತಿಯ ಕಾಲದಲ್ಲಿ ಆದಂತಹ ತಾಂತ್ರಿಕ ಅಭಿವೃದ್ಧಿ 8 ಅಂಶಗಳನ್ನು ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಅದರಿಂದಾಗಿಯೇ ಯಾವುದು ನಡೀತು ಅಂತಂದರೆ ಕೈಗಾರಿಕಾ ಕ್ರಾಂತಿ ಅಂತಕ್ಕಂಥದ್ದು ಆಯಿತು.
ನಾವು ಮುಂದಿನ ತರಗತಿಯಲ್ಲಿ ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳನ್ನು ಕುರಿತಾಗಿ ಅಧ್ಯಯನವನ್ನು ಮಾಡೋಣ. ಇದರಲ್ಲಿ ನಿಮಗೆ 1-2 ಅಂಕದ ಪ್ರಶ್ನೆಗಳು ಮಾತ್ರ ನಿಮಗೆ ಬರ್ತವೆ. ಅದರ ಕುರಿತಾಗಿ ನೀವು ಅಧ್ಯಯನವನ್ನು ಮಾಡಿ ಯಾರ್ಯಾರು ಯಾವ್ಯಾವ ಯಂತ್ರಗಳನ್ನು ಕಂಡುಹಿಡಿದರು, ಪ್ರಮುಖ ರಾಸಾಯನಿಕ ಉದ್ದಿಮೆಗಳು ಯಾವುವು, ಕೈಗಾರಿಕಾ ಕ್ರಾಂತಿಯ ಸಮಯದ ಪ್ರಮುಖ ರಾಸಾಯನಿಕ ಉದ್ದಿಮೆಗಳು, ಒಂದು ಸೋಡಿಯಂ ಕಾರ್ಬೋನೇಟ್, ಮತ್ತೊಂದು ಸಲ್ಫ್ಯೂರಿಕ್ ಆಸಿಡ್ ಅಂತಕ್ಕಂಥದ್ದು. ಅವುಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.